ವಿಂಡೋದಲ್ಲಿ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಲ್ಲ, ಅದು ವಿಜಯ್ ಅವರ ನಿವಾಸ. ಒಂದ್ ಕಡೆ ಅವರ ಪಾರ್ಟಿ ಕಚೇರಿ. ಹರೀಶ್ ಹೇಳ್ತಾ ಇದ್ರು ಅವ್ರ ಮನೆ ಕಾಂಪೌಂಡ್ ಹೇಗಿದೆಯೋ ಹಂಗೆ ಇದೆ ಪಾರ್ಟಿ ಕಚೇರಿ ಕಾಂಪೌಂಡ್ ಅಂತ. ಯಾಕಂದ್ರೆ ಆ ಥರದ ಕಾಂಪೌಂಡ್ ಬೇಕು. ಯಾಕಂದ್ರೆ ಈ ತಮಿಳ್ನಾಡಿನ ಫ್ಯಾನ್ಸ್ ಗೊತ್ತಲ್ಲ, ಹೋಗೋದು, ಕಾಂಪೌಂಡ್ ಆರೋದು, ಬೀಳೋದು, ಇನ್ನೇನೋ ಆಗೋದು. ಕರೆಕ್ಟ್, ಮನೆಗೆ. ಸೊ ಆ ಕಾರಣಕ್ಕಾಗಿ ಬಹಳ ಕಾಂಪೌಂಡ್ ಕೂಡ ಗಟ್ಟಿಮುಟ್ಟಾಗಿದೆ. ಅದನ್ನ ನಾವು ಹೇಳಿದ್ದು ಪಕ್ಷ ಬಹಳ ಗಟ್ಟಿಮುಟ್ಟಾಗಿದೆ ಅನ್ನೋ ರೀತಿಯಾದಂತ ಒಂದು ಸಂದೇಶ. ಮತ್ತೆ ವಿಜಯ್ ಅವರ ನಿವಾಸದಲ್ಲಿ ಆಗ್ತಾ ಇರುವಂತ ಸಂಭ್ರಮಾಚರಣೆಯನ್ನ ನೋಡ್ತಾ ಇದ್ದೀರಾ. ಅವರ ನಿವಾಸ ಇದು. ಅಲ್ಲಿ ಲಿಫ್ಟ್ ಇದೆ, ಆ ಲಿಫ್ಟ್ ಅಲ್ಲಿ ಯಾರೋ ಕೆಳಗಡೆ ಇಳಿದು ಬಂದ್ರು. ಸೊ ಅವರನ್ನೆಲ್ಲ ತಪ್ಪಿಕೊಂಡು ಅವ್ರ ತಂದೆ ಕುಟುಂಬಸ್ಥರೆಲ್ಲ ಹೋಗಿ ಅವ್ರನ್ನ ಆಲಂಗಿಸ್ಕೊಳ್ತಾ ಇರುವಂತ ಸಂದರ್ಭ. ಆಮೇಲೆ ಅವ್ರ ಕುಟುಂಬದಲ್ಲೂ ಕೂಡ ಈ ತರದ ಗೊಂದಲ ಮುಂಚೆಯಿಂದನೂ ಇತ್ತು. ಅವ್ರು ಏನೋ ಇನ್ನೊಂದು ಪಕ್ಷ ಸ್ಥಾಪನೆ ಮಾಡೋಕೆ ಅವ್ರ ತಾಯಿ ತಂದೆ ಏನೋ ಹೊರಟಿದ್ದು, ಇವ್ರ ಹೆಸರು ಇಟ್ಟಿದ್ದು, ಇವ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಪತ್ನಿ ಮೊನ್ನೆ ಅಲ್ಲ ಕೇಸ್ ಹಾಕ್ಬಿಟ್ಟಿದ್ರು. ಹೌದು, FIR ಆಗ್ಬಿಟ್ಟಿತ್ತು. ಇವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಚಂದ್ರಶೇಖರ್ ಅವರು. ಸೊ ಅವ್ರ ವಿರುದ್ಧವಾಗಿ ಅವ್ರ ತಂದೆ ನೋಡಿ ಬಂದ್ರು. ಈ ತರದ್ ಏನೇ ಗೊಂದಲ ಇದ್ರು ಕೂಡ ಬಹಳ ಹಾದಿರಪ್ಪ ಬೀದಿರಪ್ಪ ಮಾಡ್ಕೊಂಡಿಲ್ಲ. ಅದೇನುಂಟು ಅಲ್ಲಿಗೆ ಇದ್ ಮಾಡಿದ್ರು. ಇದೆಲ್ಲದರ ಜೊತೆಗೆ ನೀವಾಗಲೇ ಮಾತಾಡ್ತಾ ಇದ್ರಿ, ಜನಸಾಮಾನ್ಯರು ಕೂಡ ಅದೇ ಮಾತಾಡ್ತಾ ಇದ್ರು. ನೋಡಿ, ಇವರೆಲ್ಲ ನಮ್ಮ ದುಡ್ಡು ಹಾಕೊಂಡು ಸರ್ಕಾರ ದುಡ್ಡಲ್ಲಿ ಇವರೆಲ್ಲ ಚುನಾವಣೆ ಮಾಡ್ತಾರೆ. ಆದ್ರೆ ಅವನಿಗೆ ಗೊತ್ತಾ ಅಷ್ಟೊಂದು ದುಡಿಮೆ, ಹೌದು, ಅಷ್ಟೊಂದು ದುಡಿಮೆ ಬಿಟ್ಟು ಅವನು ಸಿನಿಮಾ ರಂಗ ಬಿಟ್ಟು ಬಂದ. ಜೊತೆಗೇನು ಅಂತಂದ್ರೆ ತನ್ನದೇ ದುಡ್ಡು ಹಾಕೊಂಡು ಬಂದು ಚುನಾವಣೆಯನ್ನು ಎದುರಿಸ್ದ. ಹೀಗಾಗಿ ನಾವೆಲ್ಲರೂ ಕೂಡ ಅವ್ರ ಕೈ ಹಿಡಿದ್ವಿ ಅಂತ. ಖರ್ಚಾಗಿಲ್ಲ. ಸೊ ಇದು ಸಂಗತಿ. ಚಂದ್ರಶೇಖರ್ ಅವ್ರ ಒಂದು ವಿಚಾರ, ನಮ್ಗೆ ಹರೀಶ್ ಜೊತೆಗೆ ಕೆಲವರು ಮಾತನಾಡ್ತಾ ಹೇಳ್ತಾ ಇದ್ರು, ವಿಜಯ್ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನ್ ಮಾಡ್ತಾರೋ ಅದನ್ನೇ ಹೇಳ್ತಾರೆ, ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ. ಸಿನಿಮಾ ಪ್ರಭಾವ ಓಕೆ. ಬಟ್ ಕೆಲವೊಂದು ಅವರ ಆಶ್ವಾಸನೆಗಳು ಇಸ್ ಇಟ್ ಪಾಸಿಬಲ್ ಅನ್ನುವಂತ ರೀತಿಯಾಗಿದೆ. ನಾನು ಕೆಲವೊಂದು ಹೇಳ್ತಾ ಹೋಗ್ತೀನಿ ಸರ್. ತಮಿಳುನಾಡಿನಲ್ಲಿ ಈಗಿರುವಂತ ಆರ್ಥಿಕ ಸಂಕಷ್ಟ ಏನಿದೆ, ಆ ಆರ್ಥಿಕ ಸಂಕಷ್ಟವನ್ನು ಮೀರಿ ಪ್ರತಿ ಮನೆ ಯಜಮಾನಿಗೆ 2,500 ಮಾಸಿಕ ಕೊಡೋಕೆ ಸಾಧ್ಯನಾ? ನಂಬರ್ 1. 6 ಉಚಿತ ಸಿಲಿಂಡರ್ಗಳನ್ನೇನೋ ಕೊಡ್ತೀವಿ ಅಂತ ಅಂದಿದ್ದಾರೆ ವರ್ಷಕ್ಕೆ. ಸಾಧ್ಯನಾ ಅದು ಉಚಿತವಾಗಿ ಈಗಿರೋ ಸಿಲಿಂಡರ್ ಬೆಲೆಯಲ್ಲಿ? ನಂಬರ್ 2. ಮೂರನೇದೇನು ಅಂತ ಅಂದ್ರೆ ವಿವಾಹ ಸಹಾಯ ಅಂತ ಅವ್ರು ಮಾಡಿದ್ದಾರೆ. ಬಡ ಕುಟುಂಬದ ಮಹಿಳೆ ಅಥವಾ ಯುವತಿ ಮದುವೆ ಆಗುವಂತ ಸಂದರ್ಭದಲ್ಲಿ 8 ಗ್ರಾಮ್ ಚಿನ್ನವನ್ನ ಆಕೆ ಕೊಡೋದಂತೆ. 8 ಗ್ರಾಮ್ ಚಿನ್ನ ಅಂತ ಅಂದ್ರೆ ಹತ್ರ ಈಗಿನ ರೇಟ್ ಅಲ್ಲಿ ಲಕ್ಷ ದಾಟೋಯ್ತು. ಉಡುಪು ಚಿನ್ನ ಸಾಧ್ಯನಾ ಇದು? ಆಮೇಲೆ ಇಂಟರ್ನ್ಶಿಪ್ ಗೆ 5 ಲಕ್ಷ ವಿದ್ಯಾರ್ಥಿಗಳಿಗೆ ಅವ್ರೇನೋ 25 ಲಕ್ಷದ ತನಕ ವಿತೌಟ್ ಏನು ಶ್ಯೂರಿಟಿ ಇಲ್ದಿತಿ ಲೋನ್ ಕೊಡ್ತಾರಂತೆ. ಸಾಧ್ಯನಾ ಇದು?